ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಜನ್ಮ ಇವಳೇ ಎಂದು ಒಪ್ಪಾಯಿತು ಅಭಿಮಾನಕ್ಕೂ ಇವಳೇ. ನಾನು ನಿಮ್ಮ ಸುಮಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಶಾರ್ಟ್ ಬ್ರೇಕ್ ಅಭಿಮಾನಕ್ಕೂ ಇವಳೇ ಅನುಬಂಧಕ್ಕೂ ಇವಳೇ ನಂತರ ನಾನು ನಿಮ್ಮ ಮುಂದೆ ಇದ್ದೀನಿ. ಹಾಯ್, ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿದ್ದಿಲ್ಲ, ಇಷ್ಟು ದಿವಸ ಯಾಕೆ ವ್ಲಾಗ್ ಮಾಡಿದ್ದಿಲ್ಲ, 2 ಮಂತ್ಸ್ ಆಗಕ್ಕೆ ಬಂತು ಅಂತ ಅಂದರೆ ಒಂದು ರೀಸನ್ ಇದೆ. ಎಕ್ಸಾಮ್ಸ್ ಇರೋ ಕಾರಣದಿಂದ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ. ಇನ್ಮೇಲಿಂದ ಕಂಟಿನ್ಯೂ ವೀಡಿಯೋಸ್ ಆಗಿರ್ಬೋದು, ಕಂಟಿನ್ಯೂ ಫುಡ್ ವ್ಲಾಗ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಪ್ರತಿ ಒಂದು ಚಾಲೆಂಜ್ ವೀಡಿಯೋಸ್ ಆಗಿರ್ಬೋದು, ಆಲ್ಮೋಸ್ಟ್ ಪ್ರತಿ ಒಂದು ವೀಡಿಯೋನ ಬರ್ತಾ ಇರುತ್ತೆ. ನೀವು ನೋಡೋಕ್ಕೆ ರೆಡಿಯಾಗಿರಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡಿದ್ದಿಲ್ಲ, 2 ಮಂತ್ಸ್ ಆಗಕ್ಕೆ ಬಂತು. ಎಕ್ಸಾಮ್ಸ್ ಇರೋದ್ರಿಂದ ಒಂದು ಶಾರ್ಟ್ ಬ್ರೇಕ್ ನಂತರ ಬಂದಿದ್ದೀನಿ. ಹೇಗನ್ನಿಸ್ತು ಮತ್ತೆ ಇವತ್ತು ಓಪನ್ ಮಾಡಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಕುಟುಂಬ ಹೇಗಿದೆ ಅಂತ ನಮ್ಮ ಕಮೆಂಟಲ್ಲಿ ತಿಳಿಸಿ. ನಮ್ಮ ಸುಮ ಭಾಳ ಬ್ರೇಕ್ ನಂತರ ಮತ್ತೆ ಬಂದಿದ್ದಾಳೆ. ಅವಳ ವಿಡಿಯೋಗಳನ್ನು ಇನ್ಮೇಲೆ ವಾರದಲ್ಲಿ ಒಂದು 3 ಆದರೂ ವಿಡಿಯೋ ಮಾಡಲೇಬೇಕು ಅಂತ ನಾನು ಅವಳಿಗೆ ಕಂಡೀಷನ್ನಾಗಿ ಹೇಳಿದ್ದೀನಿ. ಅವಳು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ನೀವು ಅವಳ ವಿಡಿಯೋನ ನೋಡಿ ಎಲ್ಲರೂ ಸಹಕರಿಸಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ನೋಡಿದ್ರಲ್ಲ, ನಮ್ಮಮ್ಮರು ಕೂಡ ಮಾತಾಡಿದರು, ನಾನು ಕೂಡ ಮಾತಾಡಿದೆ. ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ ಆಗಿರ್ಬೋದು, ಒಳ್ಳೊಳ್ಳೆ ವೀಡಿಯೋಸ್ ಆಗಿರ್ಬೋದು ನಾನು ಇನ್ಮೇಲೆ ಆಗ್ತಾ ಬರ್ತೀನಿ. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.